ಪ್ರದೇಶ ಮಾಡೋದಕ್ಕೆ ಇದು ಒಂದು 10ರಿಂದ ಒಂದು 12 kg ಮೈದಾ ಹಾಕ್ಕೊಂಡಿದ್ದಾರೆ. ಫುಲ್ ಮೈದಾ ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋ ಅಂಥದ್ದು. ಇವರು ತಮಿಳ್ನಾಡು ಕಡೆಯಿಂದ ಬಂದು ಈಗ ಮಾಡ್ತಾ ಇರೋಂಥದ್ದು 6000 ಬಾದಿಷಾ ಮಾಡ್ತಾ ಇದ್ದಾರೆ. 6000 ಬಾದಿಷಾಗೆ ಇದು ಪ್ರಿಪ್ರೇಷನ್ ಎಲ್ಲ ನಡೀತಾ ಇರೋಂಥದ್ದು. ನೋಡಿ ಈಗ ಸೋಡಾ ಹಾಕ್ಕೊತಾ ಇದ್ದಾರೆ. ಒಂದೊಂದು kgಗೆ ಒಂದೊಂದು ಗುಡ್ಡೆ ಅಣ್ಣ ಅದು. ಹಾಂ ಹಾಂ. ಇದು ಟೋಟಲ್ ಎಷ್ಟು kg ಇದೆ ಇದು ಮೈದಾ? 12. ಹಾಂ ಹಾಂ. ನೋಡಿ 12 kg ಮೈದಾ ಹಾಕ್ಕೊಂಡಿದ್ದಾರೆ. 12 kg ಮೈದಾಗೆ 12 ಗುಡ್ಡೆ ಹಾಕ್ಕೊಂತಾರೆ. ನೋಡಿ 1 kg ಮೈದಾಗೆ ಇಷ್ಟು ಸೋಡಾ ಹಾಕ್ಕೊಂತಾರೆ. ನೋಡಿ ಈಗ 12 ಹಾಕ್ಕೊಂಡಿದ್ದಾರೆ. 9, 10, 11. 11 ಇದೆ ಸರ್ ಅದು? 11 ಹಾಂ ಓಕೆ. ಹಾಂ ಸರಿ ಸರಿ. ನೋಡಿ 11 kg ಇದೆ ಅಂತೆ. 11 kgಗೆ 11 ಗುಡ್ಡೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ತಣ್ಣೀರೇ ಅಲ್ಲ? ಹಾಂ ನೋಡಿ ತಣ್ಣೀರು ಹಾಕ್ಕೊಂತಾರಂಥದ್ದು. 2 ಸೌಟು, 3, 4. ಇದು 1 ಸೌಟ್ ಬಂದು 1 ಲೀಟರು. 5 ನೋಡಿ 5 ಹಾಕ್ಕೊಂಡಿದ್ದಾರೆ. 1.5 ಲೀಟ್ರಾ? ಹಾಂ 1 ಸೌಟ್ ಬಂದು 1.5 ಲೀಟ್ರ್ ಹಿಡಿತಂತ ಇದು. ನೋಡಿ ಆ ಅಂದಾಜು ಪ್ರಕಾರ ಇವರು ಮಾಡ್ತಾರಂಥದ್ದು. ನೋಡಿ ಈಗ ಎಣ್ಣೆ ಹಾಕ್ಕೊಂತಾರೆ ಅದರಲ್ಲೇ. ಡಾಲ್ಡಾನಾ? ಹಾಂ ನೋಡಿ ಇದು ಡಾಲ್ಡಾ ಅಂತ. ಇದು ಈಗ ಡಾಲ್ಡಾ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು kg ಡಾಲ್ಡಾ ಇದು? 4 kg. ಹಾಂ 4 kg ಡಾಲ್ಡಾ ಹಾಕ್ಕೊತಾ ಇದ್ದಾರೆ. ಹನ್ನೊಂದು kgಗೆ 4 kg ಡಾಲ್ಡಾ ಹಾಕ್ಕೋಬೇಕಾ? ಹಾಂ ಹಾಂ ನೋಡಿ ಓಕೆ. ನೋಡಿ ನೀರು ಮತ್ತು ಡಾಲ್ಡಾ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಮೈದಾನ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೇಲ್ಗಡೆ ಕೆಳಗಡೆ, ಕೆಳಗಡೆ ಮೇಲ್ಗಡೆ ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು. ಈ ಥರ ಮಿಕ್ಸಿಂಗ್ ಅನ್ನೋದಾಗಿದೆ. ನೋಡಿ ಹೊಡಿತಾ ಇದ್ದಾರೆ. ಆ ಥರ ಹೊಡೆದಿದ ತಕ್ಷಣ ಫುಲ್ಲು ಎಲ್ಲ ಒಂಥರ ಮಿಕ್ಸಿಂಗು ಚೆನ್ನಾಗಾಯಿತು. ವೆರಿ ಗುಡ್. ನೋಡಿ ಈ ಥರ ಒಂದು ಬಾದಿಷಾ ಮಾಡೋದು. ನೋಡಿ ಆ ಥರ ಎಲ್ಲ ಹೊಡೆದ್ಬಿಟ್ಟು ನೋಡಿ ಮತ್ತೆ ಈಗ ಈ ಥರ ರೋಲ್ ಮಾಡ್ಕೊತಾ ಇದ್ದಾರೆ. ನೋಡಿ ಅವರು ಒಬ್ಬರು ಈ ಥರ ಉಂಡೆ ಮಾಡಿ ಹಾಕ್ತಾ ಇರೋದು, ದಪ್ಪಕ್ಕೆ ಉಂಡೆ ಮಾಡಿ ಹಾಕ್ತಾ ಇದ್ದಾರೆ. ಇವರು ಈ ಥರ ರೋಲ್ ಮಾಡ್ತಾ ಇದ್ದಾರೆ. ರೋಲ್ ಮಾಡಿ ಇನ್ನೊಬ್ಬರು ಈ ಕಡೆ ನೋಡಿ ಕರೆಕ್ಟ್ ಸೈಜಲ್ಲಿ ನೋಡಿ ಈ ಥರ ಸೈಜಲ್ಲಿ ಒಂದೊಂದು ಸೈಜಲ್ಲಿ ಒಂದು ಉಂಡೆ ಹಾಕ್ಕೊತಾರಂಥದ್ದು.
ಜನ ಇದ್ರೆ ಒಬ್ಬರಿಗೆ ಒಂದು ಒಬ್ಬರಿದ್ರೆ ತುಂಬ ಕಷ್ಟ ಇದು ಮಾಡೋದು. ನೋಡಿ ಅದಕ್ಕೆ ಒಂದು 4-5 ಜನ ಇದ್ದಾರೆ ಇವರು. 5, 6 ನೋಡಿ 6, 7 ಜನ ಬಂದಿದ್ದಾರೆ. ಇದು 6,000 ಜನಕ್ಕೆ ಮಾಡೋದಕ್ಕೆ 7 ಜನ ಬಂದು ಈಗ ಮಾಡಿಬಿಟ್ಟು ಹೋಗೋವಂಥದ್ದು. ಮತ್ತು ಮೈಸೂರು ಪಾಕ್ ಇದೆ. ಮೈಸೂರು ಪಾಕು 20,000 ಮೈಸೂರು ಪಾಕ್ ಮಾಡ್ತಾರಂತೆ. ಮಧ್ಯಾಹ್ನಕ್ಕೆ ಮೈಸೂರು ಪಾಕ್ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣಕ್ಕೆ ಒಂದು 7-8 ಜನ ಬಂದಿದ್ದಾರೆ ಇವರು. ನೋಡಿ ಇಲ್ಲೆಲ್ಲ ನಡೀತಾರಂತ. ಒಬ್ಬೊಬ್ಬರು ಒಂದೊಂದು ಕೆಲಸ. ನೋಡಿ ಅವ್ರು ತಗೊಳ್ಳೋ ಉಂಟೆ ಪ್ರತಿಯೊಂದೂ ಒಂದೇ ಸೈಜಲ್ಲೇ ಬರುತ್ತೆ. ಒಂದೇ ಸೈಜಲ್ಲೇ ತಗೊಂಡು ಮಾಡೋ ಅಂಥದ್ದು ಇದೆ. ನೋಡಿ ಈ ಥರ ಮಾಡ್ಕೊತಾ ಇದ್ದಾರೆ ಎಲ್ಲನೂ. ನೋಡಿ ಒಂದು 5 ನಿಮಿಷಕ್ಕೇ ಇದೆಲ್ಲ ಪ್ರಿಪ್ರೇಷನ್ ಅನ್ನೋದು, ಉಂಡೆಗಳು ಅನ್ನೋದು ಇಷ್ಟೊಂದು ಆಗಿದೆ. ಇದ್ರೆ ನೋಡಿ ಜಾತ್ರೆಗೆ ಡೈರೆಕ್ಟ್ ತೋಟದಿಂದನೇ ಇದು ಬಂದಿರೋವಂಥದ್ದು. ಇದೆಲ್ಲ ತರಕಾರಿಗಳು ನೋಡಿ ಜಾತ್ರೆಗೆ. ನೋಡಿ ಅಲ್ಲೊಂದು ಆಟೋ, ಇಲ್ಲೊಂದು ಆಟೋ. ಇದು ಹೂಕೋಸು ಮತ್ತು ಅದು ತರಕಾರಿ. ನೋಡಿ ಆನೆಗೆ ಅಲಂಕಾರ ಸ್ಟಾರ್ಟ್ ಆಗ್ತಾ ಇದೆ. ಈಗ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ಮಧ್ಯಾಹ್ನ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಇದು ಸ್ನೇಹಿತರೆ ನೋಡಿ, ಈಗ ಎಲ್ಲ ಉಂಡೆ ಹಾಕಿ ಇಟ್ಕೊಂಡಿದ್ರಲ್ಲ, ಅದ್ರ ಮೇಲ್ಗಡೆ ತ್ಯಾವ್ದು ಬಟ್ಟೆ ಹಾಕ್ಕೊಂಡಿದ್ದಾರೆ. ತ್ಯಾವ್ದು ಬಟ್ಟೆ ಹಾಕ್ಕೊಂಡು ಮತ್ತೆ ಈಗ ಈ ಥರ ಮಾಡ್ಕೊತಾ ಇದ್ದಾರೆ. ನೋಡಿ ಒಂದು 3ರಿಂದ 4 ರೌಂಡ್ ಆ ಥರ ಗಟ್ಟಿಯಾಗಿ ಇಟ್ಕೊಂಡು ರೌಂಡ್ ಹಾಕಿ ಮತ್ತೆ ಆದಮೇಲೆ ಪ್ರೆಸ್ ಮಾಡಿ, ನೋಡಿ ಮಧ್ಯದಲ್ಲಿ ಪ್ರೆಸ್ ಮಾಡ್ತಾರೆ. ಮಧ್ಯದಲ್ಲಿ ಪ್ರೆಸ್ ಮಾಡೋದ್ರಿಂದ ನೋಡಿ ಆ ಥರ ಡಿಸೈನ್ ಬರುತ್ತೆ. ಆ ಥರ ಮಧ್ಯದಲ್ಲಿ ಈ ಥರ ಉಂಡೆ ಗುಣಿ ಅನ್ನೋದು ಬರಬೇಕು. ಲೈಟಾಗಿ ಆ ಥರ ಗುಣಿ ಬಂದರೆ ಅದು ಟರ್ನ್ ಆಗಿ ಆ ಥರ ಗುಣಿ ಮಾಡ್ತಾರೆ. ಆವಾಗಲೇ ಆ ಬಾದಿಷಾಗೆ ಅಂದ ಇರೋದು. ಸ್ನೇಹಿತರೆ ನೋಡಿ, ಒಂದೇಲೆ ಪಾಕ ಅನ್ನೋದು ಸಕ್ಕರೆದಲ್ಲಿ ಒಂದೇಲೆ ಪಾಕ ತಗೊಂಡು ಇಟ್ಕೊಂಡಿದ್ದಾರೆ. ಒಂದೇಲೆ ಪಾಕ ಬೇಕು ಅಂತಂದರೆ ನಾನು ಹಿಂದೆ ಮಾಡಿರೋ ವಿಡಿಯೋಗಳಲ್ಲಿ ಇದೆ, ಅದನ್ನು ನೋಡ್ಕೋಬೋದು. ಆ ಥರ ಮಾಡ್ಕೋಬೇಕು. ಮತ್ತು ಇಲ್ಲಿ ಬಾದಿಷಾ ರೆಡಿ ಆಗಿದೆ. ನೋಡಿ ಬಾದಿಷಾ ರೆಡಿ ಆಗಿದೆ. ಎಣ್ಣೆ ಕಾದಿದೆ. ಈಗ ಬಿಟ್ಕೊತಾರೆ ಫುಲ್ಲು. ನೋಡಿ ಈ ಥರ ಕುದಿಬೇಕು ಎಣ್ಣೆ ಅನ್ನೋದು. ಈ ಥರ ಕುದಿ ಅನ್ನೋ ಸ್ಟಾರ್ಟ್ ಆದಮೇಲೆ ಈಗ ಬಾದಿಷಾ ಅನ್ನೋದು ಎಣ್ಣೆಯಲ್ಲಿ ಬಿಟ್ಕೊಳೋ ಅಂಥದ್ದು. ನೋಡಿ ಎಣ್ಣೆ ಅನ್ನೋದು ಫುಲ್ಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾದ್ಮೇಲೆ ಈಗ ಎಣ್ಣೆಯಲ್ಲಿ ಬಿಡ್ತಾ ಇರೋದು. ಒಂದೇ ಸತಿಗೆ ಏನಿಲ್ಲ ಅಂದರೂ ಒಂದು 10ರಿಂದ 15 ತೊಗೊಂಡು ಬಿಡ್ತಾರೆ. ನೋಡಿ ಈ ಥರ ಬಾಂಡ್ಲಿಗೆ ಒಂದು ಸತಿಗೆ ಒಂದು ಪ್ಲೇಟ್ ಫುಲ್ಲು ಒಂದು ಬಾಂಡ್ಲಿಗೆ ಹಾಕ್ಕೊತಾರೆ. ನೋಡಿ ಇಲ್ಲಿ ಕಾದಿದೆ, ಇಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ನೋಡಿ ಅಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದಾರೆ. ಫುಲ್ ಒಂದು ಪ್ಲೇಟು ಈಗ ಬೇಯ್ತಾ ಇದೆ. ಸ್ನೇಹಿತರೆ ನೋಡಿ, ಈಗ ಫುಲ್ ಪ್ಲೇಟ್ ಅನ್ನೋದು ಹಾಕ್ಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ. ನೋಡಿ ಉರಿ ಅನ್ನೋದು ತುಂಬ ಚಿಕ್ಕದಾಗಿದೆ ಅಲ್ಲಿ. ನೋಡಿ ಉರಿ ಅನ್ನೋದು ತುಂಬ ದೀಪ ಉರಿಯುತ್ತಲ್ಲ ಆ ಥರ ಉರಿಯುತ್ತೆ. ಸಣ್ಣಕ್ಕೆ ಇಟ್ಕೊತಾರೆ. ನೋಡಿ ಇದು ಬಾದಿಷಾ ಅನ್ನೋದು ಎಲ್ಲ ಫುಲ್ ಮೇಲೆ ಬಂದ್ಬಿಡುತ್ತಲ್ಲ, ಮೇಲೆ ಬಂದಾದಮೇಲೆ ಉರಿ ಅನ್ನೋದು ಜಾಸ್ತಿ ಮಾಡ್ತಾರೆ. ನೋಡಿ ಅಲ್ಲಿ ನೋಡಿ ಫುಲ್ ಮೇಲ್ಗಡೆಗೆ ಅಲ್ಲಿ ಬಂದ್ಬಿಟ್ಟಿದೆ. ಬಂದಾದಮೇಲೆ ಈಗ ಉರಿ ಅನ್ನೋದು ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ನೋಡಿ ಈ ಥರ ಮೇಲ್ಗಡೆ ಬರೋವರೆಗೂ ಈ ಥರ ಯಾವುದು ಕದಲಿಸ್ಬಾರ್ದು. ಮೇಲ್ಗಡೆ ಬಂದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾರೆ.
ನೋಡಿ ಈಗ ಉರಿ ಅನ್ನೋದು ಇಲ್ಲಿ ಜಾಸ್ತಿ ಮಾಡಿದ್ದಾರೆ ನೋಡಿ. ಉರಿ ಈಗ ಪ್ರೆಷರ್ ಜಾಸ್ತಿ ಆಗಿದೆ ನೋಡಿ. ಬಾದಿಷಾ ಅನ್ನೋದು ಫುಲ್ ಮೇಲ್ಗಡೆ ಬಂದಿದೆ, ಈಗ ಜಾಸ್ತಿ ಮಾಡಿದ್ದಾರೆ. ನೋಡಿ ಬಾದಿಷಾ ಹಾಕಿ ಒಂದು 5ರಿಂದ 7 ನಿಮಿಷ ಆಗಿದೆ. 7 ನಿಮಿಷ ಆದಮೇಲೆ ಈ ಥರ ಲೈಟ್ ಕಲರ್ ಶುರು ಆಗಿದೆ. ಇದೇ ಥರ ಇನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಇಟ್ಕೊತಾರೆ, ಆಮೇಲೆ ತೆಗಿಯೋ ಅಂಥದ್ದು. ಬಾದಿಷಾ ಅನ್ನೋದು ಫ್ರೈ ಆಗಿದೆ ನೋಡಿ. ಈ ಥರ ಕಲರ್ ಬಂದಮೇಲೆ ಇದನ್ನು ತೆಗೆದುಬಿಡ್ತಾರೆ ನೋಡಿ. ಈ ಥರ ಎಲ್ಲ ತೆಗಿತಾ ಇದ್ದಾರೆ ಈಗ ನೋಡಿ. ಬಾದಿಷಾ ಅನ್ನೋದು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಅವರು ಟರ್ನ್ ಮಾಡಿರೋದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಲೈನ್ಸ್ ಕಾಣಿಸ್ತಾ ಇದೆ ನೋಡಿ. ಈ ಥರ ಲೈನ್ ಬರಬೇಕು. ಟರ್ನ್ ಮಾಡುವಾಗ ಪ್ರೆಸ್ ಮಾಡಿ ಟರ್ನ್ ಮಾಡಿದ್ರೆ ಈ ಥರ ಒಂದು ಶೇಪ್ ಅನ್ನೋದು ಈ ಥರ ಬರುತ್ತೆ ನೋಡಿ. ಈಗ ಫ್ರೈ ಮಾಡಿಕೊಂಡು ಮತ್ತೆ ಸಕ್ಕರೆ ಪಾಕದಲ್ಲೇ ಹಾಕ್ಕೊತಾ ಇದ್ದಾರೆ. ಈ ಸಕ್ಕರೆ ಪಾಕದಲ್ಲಿ ಒಂದು 5 ನಿಮಿಷ ಇಟ್ಬಿಟ್ಟು ಮತ್ತೆ ತೆಗೆದು ಮತ್ತೆ ಪರಾತದಲ್ಲಿ ಹಾಕೋಣ ಅಂಥದ್ದು ನೋಡಿ. ಇಲ್ಲಿ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಇವರು ಬೆಳಗ್ಗೆನೇ ಶುರು ಮಾಡಿದ್ದಾರೆ ಮಾಡೋದಕ್ಕೆ ನೋಡಿ. ಯಾವಾಗಲೇ ಉಂಡೆ ಹಾಕ್ಕೊಂಡು ಇಟ್ಕೊಂಡಿದ್ರಲ್ಲ ನೋಡಿ, 3-4 ಜನ ಕುತ್ಕೊಂಡು ಆಲ್ರೆಡಿ ಉಂಡೆಗಳೆಲ್ಲ ಆಗೋಯ್ತಿದೆ ನೋಡಿ. ಈ ಥರ ಮಾಡಿಕೊಂಡು ಮತ್ತೆ ಒಂದೊಂದು ಬಾಣಲಿಗೆ ಹಾಕ್ಕೊತಾ ಇರ್ತಾರೆ. ನೋಡಿ ಇಲ್ಲಿನೂ ಇದೆ. ಇನ್ನೂ ಒಂದು 2-3 ಸಲ ಮಿಕ್ಸ್ ಮಾಡ್ಕೊತಾರೆ. 2-3 ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಏನು ಮಾಡಿದ್ರು ಇದೇ ಥರ ಸೇಮ್ ಪ್ರೊಸೀಜರು ಮಾಡಿಕೊಂಡು ಮತ್ತೆ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಶೇಪ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಫುಲ್ಲು ಈ ಥರ ನೋಡಿ, ಈ ಥರ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಈಗ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಇದು ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಇದು ನೆಂದಿರುತ್ತೆ. ಸಕ್ಕರೆ ಪಾಕದಲ್ಲಿ ನೆನೆಸ್ಕೊಂಡು ನೋಡಿ ತೆಗಿತಾ ಇದ್ದಾರೆ ಈಗೆಲ್ಲ. ನೋಡಿ ಇದೇ ಥರನೇ ಪ್ರತಿಯೊಂದು ಇದೆಲ್ಲ ಮಾಡ್ಕೊಂಡಿರೋವಂಥದ್ದು ಪ್ರಿಪ್ರೇಷನ್ಸು ನೋಡಿ. ಈ ಥರ ಬಾದಿಷಾ ಈ ಥರ ಮಾಡಿಕೊಂಡ್ರೆ ನಿಮಗೆ ಬಾದಿಷಾ ಅನ್ನೋದು ಸಕ್ಕತ್ತಾಗಿ ಬರುತ್ತೆ ನೋಡಿ. ಇಷ್ಟೇ ನೋಡಿ. ಈ ಥರ ಆದಮೇಲೆ ಇದರಲ್ಲಿ ನೋಡಿ ಕೊಬ್ಬರಿ ಪುಡಿ ನೋಡಿ, ಒಣ ಕೊಬ್ಬರಿ ಪುಡಿ ಇದೆಯಲ್ಲ ನೋಡಿ, ಇದನ್ನು ಮೇಲ್ಗಡೆ ಉದುರಿಸ್ಕೊತಾರೆ. ಹಾಕ್ಕೊಂಡು ಈ ಥರ ಉದುರಿಸ್ಕೊಂಡ್ರೆ ಬಾದಿಷಾ ಅನ್ನೋದು ರೆಡಿ ಆಗುತ್ತೆ ಅಷ್ಟೇ. ಬಾದಿಷಾ ಅನ್ನೋದು ರೆಡಿ ಆಗಿದೆ ನೋಡಿ. ಸಕ್ಕತ್ತಾಗಿದೆ ನೋಡಿ. ಈ ಥರ ನೆನಿಬೇಕು ಸಕ್ಕರೆದಲ್ಲಿ. ಈ ಥರ ನೆಂದರೆ ಈ ಥರ ಬರುತ್ತೆ ನೋಡಿ. ಇದನ್ನು ಹಾಕಿ ಈಗ ಸಕ್ಕರೆ ಬಂದಿದೆ. ಬಾದಿಷಾ ಅನ್ನೋದು ಸಕ್ಕತ್ತಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನೋಡಿ. ಇದೆಲ್ಲ ಒಂದು ತಮಿಳ್ನಾಡಿಂದ ಬಂದು ಇದೊಂದು 8 ಜನ ಸೇರಿ ಇದನ್ನು ಮಾಡ್ತಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ.
ಸ್ವಲ್ಪ ಹಿಂದೆ ನಡಿ, ಸ್ವಲ್ಪ ಹಿಂದೆ ನಡಿ. ನಿಧಾನ ತಗೊಂಡ್ರೆ ಗಲಾಟೆ ಮಾಡ್ಬೇಡ್ರಿ, ಎಲ್ರಿಗೂ ಕೊಡ್ತೀರಿ, ನಿಧಾನ ತಗೊಂಡ್ರೆ. ಇಲ್ಲ ಬರ್ತಾ ಇಲ್ಲ, ಸ್ವಲ್ಪ ಹಿಂದೆ ನಡಿ. ಸುಮ್ಮನೆ ಇರ್ಬೇಕು, ಕೊಡ್ತೀವಿ ಎಲ್ರಿಗೂ ಸುಮ್ಮನೆ ಇರ್ಬೇಕು. ಸುಮ್ಮನೆ ಯಾರು ಒತ್ತಾಡ್ಬೇಡ್ರಿ. ಹಂಗೆ ಹೋಗಿ ಆದವ್ರು ಹಂಗೆ ಹರೀಶಣ್ಣ ಸ್ವಲ್ಪ ಸೈಡ್ ಅದು ತಗೊಂಡು ಎಲ್ಲಾರ್ಗೂ ಆಗ್ಲಿ.